ಸರ್, ಇದ್ರ ಬಗ್ಗೆ ಸ್ಪೀಕರ್ ನಿರ್ಧಾರ ಮಾಡುವಂಥದ್ದು, ಮುಖ್ಯಮಂತ್ರಿಗಳನ್ನು ಅಲ್ಲ ಸ್ಪೀಕರ್ಗಳು ನಿರ್ಧಾರ ಮಾಡೋಂಥ. ಸ್ಪೀಕರ್ ಏನು ನಿರ್ಧಾರ ಮಾಡುತ್ತೆ ಮಾಡ್ತಾರೆ. ಈಗ ಏನೇ ಆದ್ರೂ ಹೌಸು ಅವ್ರ ಕಂಟ್ರೋಲ್ನಾಗಿರೋಂಥದ್ದು, ಡ್ಯೂಟಿ ಕಾದ್ರ ಕಂಟ್ರೋಲಾಗಿರೋಂಥದ್ದು ಅವ್ರು ನಿರ್ಧಾರ ಮಾಡ್ತಾರೆ. ಅವ್ರಿಗೆ ಕೈ ತೋರಿಸಿದ್ರು. ಆದರೆ ಅವತ್ತು ಇವತ್ತು ಹೇಳಿದ್ದು ಇನ್ನು BJP ಅವ್ರಿಗೆ, ಇವ್ರಿಗೆ BJP ಅವರಿಗೆ ಮಾನ ಮರ್ಯಾದೆ ಇಲ್ಲ. ಇವರು ಕಾರ್ಯಕ್ರಮ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ಕಳಿಸ್ಬೇಕ ನಾವು? ಇದು ಸೌಜನ್ಯನಾ? BJP ಕಾರ್ಯಕರ್ತರು ಬಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಾರೆ, ಧಿಕ್ಕಾರ ಅಂತ ಕೂಗ್ತಾರೆ. ಇವ್ರ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ಕೆಲಸ ಮಾಡಕ್ಕಾಗಲ್ಲ. ನಮ್ಮ ಕೈಲಿ ನಾವು ಮಾಡಬಹುದು, ಆದ್ರೆ ಇವರಷ್ಟು ಮಾನ ಮರ್ಯಾದೆ ಬಿಟ್ಟು ನಾವು ನಿಂತಿಲ್ಲ ಕಾಂಗ್ರೆಸ್ ಅವರು. ಮತ್ತು ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಆಗುತ್ತೆ. ಒಂದು ಕಾರ್ಯಕ್ರಮ ಮಾಡೋನು ಕಾಮನ್ ಸೆನ್ಸ್ ಅನ್ನೋದು ಇರ್ಬೇಕು. ಈಗ ಪೊಲೀಸ್ ಅಧಿಕಾರಿಗಳು ಎಲ್ಲರನ್ನು ನೋಡಿ ಬಿಡಕ್ಕಾಗತ್ತ? ಸಾರ್ವಜನಿಕ ಸಭೆ ಅದು ಒಂದು ಬೇಡ. ಒಂದು ಇವರೇನು ಬಂದು ಅಷ್ಟು ನಮಗೆ ಧಿಕ್ಕಾರ ಅಂತ ಕೂಗ್ಬಿಟ್ರು ಅಂದ್ರೆ ಏನು ದೊಡ್ಡ ಸಾಧನೆ ಮಾಡಿದಂಗ ಇವರು BJP ಅವ್ರ ಸಾಧನೆ ಮೊದಲು ಲೆಕ್ಕ ಹಾಕ್ಲಿ. ಡೀಸೆಲ್ ರೇಟ್, ಪೆಟ್ರೋಲ್ ರೇಟ್ ಏನಾಗಿದೆ ಅನ್ನೋದನ್ನ. ಇವತ್ತು ಡಾಲರ್ ರೇಟ್ ಏನು, ಬ್ಯಾರಲ್ ಡಾಲರ್ ರೇಟ್ ಏನು ಎಷ್ಟಿತ್ತು, ಇವತ್ತೇನು ರೇಟ್ ಇದೆ? ಇವ್ರಿಗೆ ಆಡಳಿತ ಮಾಡೋಕ್ಕಾಗಲಾರ್ದೆ ಸಹಜವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿದ್ರೆ ಸಹಜವಾಗಿ ಎಲ್ಲ ಬೆಲೆಗಳು ಏರೇ ಇರುತ್ತೆ. ಇದು ಒಂದು ಸಿಸ್ಟಮ್. ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆತಂದ್ರೆ ಸಹಜವಾಗಿ ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತಾವೆ. ಮೊದಲು ಇವ್ರು ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಮಾಡ್ಲಿ, ಡೀಸೆಲ್ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ಲಿ, ಅದನ್ನು ಬಿಡ್ತಾರೆ. ಹಿಂಗೆ ಶೋ ಆಫ್ ಮಾಡ್ಲಿಕ್ಕೆ ಜನರನ್ನ ಬೇರೆ ದಿಕ್ ತಪ್ಸಕ್ಕೆ ಕೆಲಸವನ್ನ ಮಾಡ್ತಾರೆ. ಮೋದಿ ಅವರಿಗೆ ಒಂದು ಗೌರವ ಇದೆನಾ? ಈ ದೇಶದ ಪ್ರಧಾನಮಂತ್ರಿಗಳು, ದೇಶದ ಅಮಾಯಕ ಜನರು ಜಮ್ಮು ಕಾಶ್ಮೀರದೊಳಗ ಶೂಟೌಟ್ ಆಗಿದೆ, ಅದ್ರ ಬಗ್ಗೆ ಸರ್ವಪಕ್ಷ ಸಭೆ ಕರೀತಾರೆ. ಎಲ್ಲ ಸರ್ವಪಕ್ಷ ಸಭೆ ಜನರು ಬಂದು ಚರ್ಚೆ ಮಾಡೋ ಹೊತ್ನಾಗ ಮೋದಿ ಅವರು ಎಲ್ಲಿ ಹೋಗ್ತಾರೆ? ಬಿಹಾರಕ್ಕೆ ಚುನಾವಣೆ ಪ್ರಚಾರಕ್ಕೆ ಹೋಗ. ಅಂದ್ರೆ ಇವ್ರಿಗೆ ಈ ದೇಶದ ಜನರು ಮುಖ್ಯನೋ ಚುನಾವಣೆ ಮುಖ್ಯನೋ? ಇದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ಇವರ ವೈಫಲ್ಯತೆ, ಭದ್ರತೆ ವೈಫಲ್ಯತೆಯನ್ನು ಮುಚ್ಕೊಳ್ಳಿಕ್ಕೆ ಬೇರೆದವ್ರ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನು ಮಾಡ್ತಾರೆ. ಅಮಾಯಕರು ಇವತ್ತು ಸತ್ತಿದ್ದು ಪಾಪ ನಮ್ಮ ರಾಜ್ಯದೊಳಗ ಇಬ್ರು ಅಮಾಯಕರು. ಅದ್ರ ಬಗ್ಗೆ ಚರ್ಚೆ ಆಗಲ್ಲ, ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡಂಗಿಲ್ಲ. ನೋಡಿ, ಭದ್ರತಾ ವೈಫಲ್ಯದಿಂದ ಆಗಿದ್ದಲ್ಲ, ಯಾಕೆ ಚೆಕ್ ಪೋಸ್ಟ್ ತೆಗಿಬೇಕಾಗಿತ್ತು? ನೀವೇನು ಆಡಳಿತಕ್ಕೆ ಏನ್ ಮಾಡಿದ್ರು ಎಲ್ಲಾ ರೀತಿ ವಿರೋಧ ಪಕ್ಷದವರು ಸಹಕಾರವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲವನ್ನ ಮೀರಿ ಇದನ್ನೆಲ್ಲ ಆದತ್ನಾಗ ಸರ್ವಪಕ್ಷ ಸಭೆ ಕರೆದು ಬಿಹಾರದಾಗ ಹೋಗಿ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ಕೊಂಡು ನಿಂದಿರ್ತಾರ. ಅದ್ರ ಬಗ್ಗೆ BJP ಅವರಿಗೆ ಮಾನ ಮರ್ಯಾದೆ ಇಲ್ಲ. ಸಿದ್ದರಾಮಯ್ಯನವರು ಭಾಷಣ ಮಾಡೋ ಹೊತ್ನೇ ಬಂದು ಧಿಕ್ಕಾರ ಅಂತ ಕೂಗ್ತಾರೆ. ಇವ್ರಿಗೆ ನಾಚಿಕೆ ಆಗಲ್ಲ? ಆ ಕೆಲಸ ನಾವು ಮಾಡಬಲ್ಲಿವು. ಸಿದ್ದರಾಮಯ್ಯರ ಬಗ್ಗೆ ಕೇಳ್ತಾರ, ಏನು ಪಾಕಿಸ್ತಾನದ ಯುದ್ಧ ಮಾಡೋದ್ರ ಬಗ್ಗೆ ಗೊತ್ತೈತಿ? ಕಾಂಗ್ರೆಸ್ ಅವ್ರಿಗೆ ಯುದ್ಧ ಮಾಡಿದ್ದು ಗೊತ್ತು, ಯುದ್ಧದ ಗೆದ್ದಿದ್ದು ಗೊತ್ತು, ಪಾಕಿಸ್ತಾನ ಸದೆ ಬಡ್ದಿದ್ದು ಗೊತ್ತು. BJP ವಿಚಾರ ಓಕೆ, ಬಿರಿಯಾನಿ ತಿಂದು ಬರೋಕೇನು ಹೋಗಿಲ್ಲ ನಾವು ಕರಿಲಾರ್ದ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.